ಧಾರವಾಡ ಮಣಿಕಂಠ ನಗರದ ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದ್ದು ಮಳೆ ಬಂದರೆ ಸಂಚಾರ ದುರಸ್ತಿಯಾಗುತ್ತಿದೆ. ಶಾಲಾ ಮಕ್ಕಳು ಕರೆದುಕೊಂಡು ಹೋಗುವುದೇ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವುದು ಹಾಗೂ ಪಾದಚಾರಿಗಳಿಗೆ ಓಡಾಡುವುದೇ ಸವಾಲಾಗಿ ಪರಿಣಮಿಸಿದೆ. ಸಮಸ್ಯೆಯ ಕುರಿತು ಹಲವಾರು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೇಸತ್ತ ನಿವಾಸಿಗಳು ನವಲಗುಂದ ಧಾರವಾಡ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಪರಿಣಾಮ ಕೆಲವು ಗಂಟೆಗಳ ಕಾಲ ಬಸ್ ಹಾಗೂ ಇತರೆ ವಾಹನಗಳ ಸಂಚಾರ ಅಸ್ತವ್ಯಸ್ತಗೊಂಡಿತು. ರಸ್ತೆಯ ಕಾಮಗಾರಿಯನ್ನು ತಕ್ಷಣ ಕೈಗೆತ್ತಿಕೊಂಡು ಸಾರ್ವಜನಿಕರ ಸಮಸ್ಯೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಣಿಕಂಠದ 6ನೇ ಕ್ರಾಸ್ನಾಗ ಇರ್ತೀವಿ. ಅಲ್ಲಿ ಏಳುಮುಖತಾಯಿ ದೇವಸ್ಥಾನ ಐತಿ. ಅದ್ರ ಮುಂದೆ 24 ತಾಸಿನ ನೀರಿಂದು ಪೈಪ್ ಹಾಕಿ ಹೋಗ್ಯಾರ. ಗಟ್ರೆಲ್ಲ ಹಡ್ಡಿ ಅದನ್ನು ಹೊಳ್ಳಿ ಅದಕ್ಕೆ ಮತ್ತೇನು ಕಾಂಕ್ರೀಟ್ ಹಾಕಿ ಸರಿ ಮಾಡಿಲ್ಲ. ಅದು ಹೆಂಗೈತಿ ಹಂಗೆ ಬಿಟ್ಟಾರೆ. ಅಲ್ಲಿ ಯಾರ ದೇವಸ್ಥಾನಕ್ಕೆ ಬಂದವರೆಲ್ಲ ಬೆಳಾಕತ್ತಾರೆ, ಸಣ್ಣ ಮಕ್ಕಳು ದೊಡ್ಡವರು. ಅದೆಲ್ಲ ಕಲ್ಲು ಇಂಥದ್ದೆಲ್ಲ ಹೆಂಗೆ ತೆಗ್ದಾರೆ ಹಂಗೆ ಇಟ್ಟಾರೆ ಅದರೊಳಗೆಲ್ಲ. ಅದಕ್ಕದು ಯಾರ ಬಂದರೆ ದೇವಸ್ಥಾನಕ್ಕೆ ಅದಕ್ಕೆ ಎಡಿ ಬಿಡಾಕತ್ತಾರೆ. ಅದನ್ನು ಹೇಳಿದ್ರು ಯಾರೂ ಕೇರ್ ಮಾಡಿಲ್ಲ. ಮಾಡ್ತೀವಿ ಅಂತಾರೆ, ಹೊಳೆ ಬರಾತಿಲ್ಲ. ಅಲ್ಲೊಂದು ದೇವಸ್ಥಾನ ಐತೆ, 4 ಮಂದಿ ಬರೋದಕ್ಕಾರ ಒಂದು ಬೆಲೆ ಇತ್ತು. ಅದನ್ನು ಮಾಡ್ತಾ ಇಲ್ಲ. ಏನು ಹೇಳಿದ್ರು ಕಿಮ್ಮತ್ತು ಕೊಡೋದಿಲ್ಲ, ಬರೋದು ಇಲ್ಲ, ಒಳ್ಳೆ ಏನು ಮಾಡೋದು ಇಲ್ಲ. ಮಾಡ್ತೀವಿ ಅಂತಾರೆ ಹೋಗ್ತಾರೆ. ಮಣಿಕಂಠನಗರ 6ನೇ ಕ್ರಾಸ್ 5ನೇ ಮಾಡಿದ್ದು. ಏನರ ಹೇಳಿದ್ರೆ ಒಂದಿಟ್ಟು ಕೇರ್ ತೊಗೋಬೇಕು. 4 ಜನ ಬರ್ತಾರೆ ದೇವಸ್ಥಾನಕ್ಕೆಲ್ಲ. ಅಲ್ಲಿ ಒಂದು ಸರಿ ಮಾಡಿಕೊಡ್ಬೇಕು. ಎಷ್ಟು ದಿವಸ ಆಗ್ತದೆ ನಳದ್ದು ಕಲೆಕ್ಷನ್ ಮಾಡಿ, ಅದನ್ನು ಏನೂ ಮಾಡಿಲ್ಲ. ಅಲ್ಲಿ ಒಡಕ ಇಂಥದ್ದು ಕಡಿ ಗಿಡಿ ಅಂಥದ್ದೆಲ್ಲ ಹಾಕ್ಯಾರ, ಮನೆ ಹೊಡೆದಿದ್ದೆಲ್ಲ ಹಾಕ್ಯಾರ. ಅದು ಎಡಿ ಬಿಡಾಕತ್ತಾರೆ ಅಂತೆಲ್ಲ. ಅದನ್ನು ಮಾಡಂದ್ರೆ ಮಾಡಾಕತ್ತಾರೆ. ಅದು ಅರ್ಜೆಂಟ್ ಮಾಡಿಕೊಡ್ಬೇಕು. ಬಸಲಿಂಗಪ್ಪ ಮಾವಿನಕಿಟ್ಟಿ ಅಂತ ಮಾತಾಡೋದು. 6ನೇ ಕ್ರಾಸ್ ಚಂಬರ್ ಹೊಡೆದು 1 ಎಕರೆ ಹೊಲ ಪೂರ್ತಿ ಕೆರಿ ಸಮುದ್ರ ನಿಂತೈತಿ. ಅದು ಹೊಣೆಗಾರ ಯಾರು ಎಲ್ಲ ಹೇಳಿ ಕಂಪ್ಲೇಂಟ್ ಕೊಡೋದಾಯ್ತು. 1 ಮಂದಿ ಹೇಳೋದಾಯ್ತು. ಯಾವ ದಾದ ಮಾಡಕ್ಕೆ ಇಲೆಕ್ಷನ್ ಬಂದಾಗ ಒಳ್ಳೆ ಓಡಾಡಿ ಬಂದು ಓಟ್ ಹಾಕಿಸ್ಕೊಳಕ್ಕೆ ಓಡಾಡ್ತಾರೆ. ಇದು ಹೊಣೆಗಾರ ಯಾರು? 1 ಎಕರೆ ಹೊಲ ಪಟ ಬಿಟ್ಟಿರ್ತಂತ ಬಂದು ನೋಡ್ಕೊರಿ. ಫೋಟೋ ತೆಗೆದುಕೊಳ್ಳೋದ್ರೆ ಫೋಟೋ ತೆಗೆದು ಕೊಡ್ತೀವಿ. ಅದನ್ನ ಅಷ್ಟು ಅದನ್ನು ನಿಂತ ಕಾಲ ಮೇಲೆ ಅದನ್ನು ಸುದ್ದಿ ಮಾಡಿ ಕೊಡ್ರಿ. ಹೊಸ ಚಂಬಲ್ ಲೈನ್ ಆಗಬೇಕದು. 10 ವರ್ಷ ಆಯ್ತು ಈಗ ಅದು ಪಡ ಬಿದ್ದು ನಮ್ಮದು. ಇಷ್ಟು ಮಟ್ಟ ನೀರು ಪೀಕ್ ತೆಗಿ ಹೊಲ ಅದು ಹೊಣೆಗಾರ ಯಾರು? ನುಕ್ಸಾನ ಕೊಡೋರು ಯಾರು? ಅವ್ರಿಗೇನೋ ಮಾಹಿತಿ ಕೊಟ್ಟಿದ್ರ? 4-5 ಸಾರಿಗೆ ಹೇಳಿದ್ದಲ್ಲ. ಏನು ಹೊಳ್ಳಿ ಪ್ರತಿಕ್ರಿಯೆ? ಹೊಳ್ಳಿ ರಸ್ತೆ ಬಂದ್ ಮಾಡಿ ಇದನ್ನ ಮಾಡಿ JCB ತೆಗೆದ್ರೆ ಅದನ್ನು ಮುಚ್ಚಿದ್ರು, ಎಲ್ಲ ಮುಚ್ಚಿದ್ರು. ಅಷ್ಟು ನಮ್ಮ ಹೊಲದಾಗ ಐತಿ. ಅದು ಹೊಣೆಗಾರ ಯಾರಪ್ಪ? ಈಗ ಏನೇನು ಸಮಸ್ಯೆ ಆಗುತ್ತೆ? ಅದ ಚಂಬರ್ ಲೈನ್ ಇತ್ತು. ನನಗೆ ಬಂದು ಚಂಬರ್ ಲೈನ್ 1 ಎಕರೆ ಹೊಲ ನಮ್ಮ ಪಡ ಈ ರೋಡಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀವಿ? ಈ ರೋಡಿ ಮತ್ತೆ ತೆಗೆದಾರು. ಈಗ ಅದು ಆಗೋ ಮಟ್ಟ ನಾವು ಇದು ಮಾಡಕ್ಕೆ ಕೊಡ್ಬೇಕೀಗ ಅದನ್ನ. ರೈತರಂತ ಅಡ್ಡಾಡಕ್ಕೆ ಬರೋಂಗಿಲ್ಲ ಮುಂದೆ. ಎತ್ತು ಉಚಾಕಡಿ ಏನು ಎತ್ತಂತ ಅಡ್ಡಾಡೋಂಗಿಲ್ಲ. ಎಲ್ಲ ಕ್ಲೀನ್ ಆಗ್ಬೇಕು ರೋಡ್. ಈ ಕಾರ್ಪೊರೇಟ್ 3 ದಿನದಾಗ ರೆಡಿ ಮಾಡಿ ಕೊಡ್ತೀನಿ, 4 ದಿನದಾಗ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ. ರೆಡಿ ಮಾಡಿ ಕೊಡ್ಲಿ. ಎಷ್ಟು ಕಿಲೋಮೀಟರ್ ಐತ್ರಿ ಹಿಂಗೆ? ಇದು 4 ಕಿಲೋಮೀಟರ್. ಇಲ್ಲ ಅಲ್ಲಿ ಮ್ಯಾಗಿಂದ ಒಂದು 1.5 ಕಿಲೋಮೀಟರ್ ಅಷ್ಟ. 1.5 ಕಿಲೋಮೀಟರ್ ಅಡ್ಡಾರ. ಚಂಬರ್ ಲೈನ್ 1.5 ಕಿಲೋಮೀಟರ್ ಅಡ್ಡಾರ. ನಾನು ಅಶೋಕ್ ಜಿ ಮಾಂಗೋರಿ ಅಂತೇಳಿ ಮಾತಾಡೋದು. ಮಣಿಕಂಠ ನಗರ 8ನೇ ಕ್ರಾಸ್ನವರು. 1ನೇ ಕ್ರಾಸ್ನಿಂದ ಹಿಡಕದು 8ನೇ 9ನೇ ಕ್ರಾಸ್ ತನಕನೂ ರೋಡ್ ಇದನ್ನು ಮಾಡಿ 1 ತಿಂಗಳಾಯ್ತು. ವಾರ್ಡ್ ನಂಬರ್ 5 ನಮಗೆ ಈ ರೋಡ್ ಮೇಲೆ ಒಂದು ಮನುಷ್ಯ ಹೋಗ್ಲಿಕ್ಕೆ ದಾರಿ ಇಲ್ಲ. ಆ ಪರಿಸ್ಥಿತಿ ಆಗೈತಿ. ಮತ್ತು ಓಣಿ ಒಳಗೆ ಎಲ್ಲ ಚೇಂಬರಿಂದ ತೆಗ್ದಾರ. ಅದನ್ನು ಅರ್ಧ ಮಾಡಿ ಇಟ್ಟೋಗ್ಯಾರ. ಇವರು ಎಲ್ಲ ಇಲೆಕ್ಷನ್ ಟೈಮಿಗೆ ಎಲ್ಲರೂ ಬರ್ತೀರಿ. ಈಗ ಯಾಕೆ ಬರೋದಿಲ್ಲ? ಇಂಥ ಟೈಮ್ನಾಗ ಬರಬೇಕು ಏನಿಲ್ಲ. ಮತ್ತು ಅದನ್ನು ಬಿಟ್ಟು ಕೆಲಸ ನೀವು ಖಾಲಿ ಅಲ್ಲಿ ಮನ್ಯಾಗ ಕುತ್ಕೊಂಡು ಸತ್ತವರು ಅಲ್ಲಿ ಅದಾರು ಸುಡುಗಾಡು ಇವೆಲ್ಲ ಮಾತು ಬೇಕಾಗಿಲ್ಲ. ಬಂದು ನೋಡ್ಬೇಕು ನಾವು ಇಲೆಕ್ಷನ್ಗೆ ವೋಟ್ ಹೆಂಗೆ ಹಾಕ್ತೇವೆ ಅದ್ರ ತಕ್ಕ. ಈ ಸಲ ಇಲೆಕ್ಷನ್ ಬಂದ್ರೆ ಯಾರಿಗೂ ನಾವು ವೋಟ್ ಹಾಕೋದಿಲ್ಲ. ಇಷ್ಟು ಓಣಿಯವ್ರು ನಾವು. ಆ ಟೈಮ್ ಕಾರ್ಪೊರೇಟರ್ ಹೋಗಿ ಯಾರೂ ಹಾಕೋದಿಲ್ಲ. ಕಾರ್ಪೊರೇಟರ್ ನಿತಿನ್ ಹಿಂಡಿ ಅಂತೇಳಿ ಅವರು ಇನ್ನೂ ಬಂದಿಲ್ಲ. ಸಂತೋಷಿ ಬಂದು ನೋಡಿ ಹೋದರು. ಅದಕ್ಕೆ ಇದನ್ನು ಇಮಿಡಿಯೇಟ್ಲಿ ನಮಗೆ ಈ ರೋಡ್ 3 ದಿವಸ ರೆಡಿ ಆಗಬೇಕು. ಇಲ್ಲ ಅಂದ್ರೆ ನಾವು ಪೂರಾ ರೋಡ್ ಬಂದೇ ಮಾಡಿ ನಿಂದಿರ್ತೇವೆ. ಇನ್ನು ಮುಂದಿನ ಸ್ಟ್ರೈಕ್ ಮುಂದೆ ವಿಚಾರ ಈಗ ಹೇಳಿರ್ತೇನೆ. ನಾವು ಮುಂದೆ ನಮ್ದು ರೋಡ್ ಆಗೋ ತನಕ ಸ್ಟ್ರೈಕ್ ಬಿಟ್ಟು ಹೇಳೋದಿಲ್ಲ. ಇದೊಂದು ನೆನ್ಪಿಟ್ಕೊಂಡು ಬಿಡ್ರಿ. ನಮ್ಮ ಹೆಸರು ಮಂಜುನಾಥ್ ಶೆಲೋಡಿ ಅಂತೇಳಿ. ಮಣಿಕಂಠ ನಗರದಿಂದ ನಾವು 1ನೇ ಕ್ರಾಸಿಂದ ಹಿಡ್ಕೊಂಡು 6ನೇ ಕ್ರಾಸ್ ಒಳಗೂ ರೋಡ್ ಯಾವುದು ಸರಿ ಇಲ್ಲ. ಚಂಬರ್ ಕಲೆಕ್ಷನ್ ಸರಿ ಇಲ್ಲ. 6ನೇ ಕ್ರಾಸ್ ಒಳಗೆ ನೀರಿನ ಕಲೆಕ್ಷನ್ ಇಲ್ಲ. ಇಲ್ಲಿ ರೋಡ್ ಒಳಗೆ ಹೆಂಗೆ ಹೋಗ್ಬೇಕು ಹೆಂಗೆ ಬರಬೇಕು ಗೊತ್ತಾಗತ್ತಿಲ್ಲ. ನಡ್ಕೊಂಡು ಹೋಗೋಕ್ಕೂ ಸದ್ಯಕ್ಕೆ ಸಾಧ್ಯ ಆಗತ್ತಿಲ್ಲ. ಗಾಡಿ ಒಳಗೆಲ್ಲ ನಡ್ಕೊಂಡು ಹೋಗೋಕ್ಕೂ ಸಾಧ್ಯ ಆಗತ್ತಿಲ್ಲ. ಬಿದ್ದರೆ ಯಾರು ಜವಾಬ್ದಾರಿ? ಇದೆಲ್ಲ ಬಂದರೆ ಪೈಪ್ಲೈನ್ ಹಡ್ಡಿದ್ರೆ ಹೋಗಿದ್ರೆ ಅವ್ರು ತಿಳ್ದಂಗೆ ಅವ್ರು ಮಾಡೋದಾದ್ರೆ ಇದು ಮಾಡ್ಬೇಕ್ರಿ. ಯಾಕ್ರಿ
ಇದನ್ನ ರೋಡ್ ಮಾಡಿದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ರೆ ಅದ್ರ ಏನೈತೆ ಅದು ರಿಪೇರಿ ಎಲ್ಲ ಮಾಡಿ ಸರಿ ಮಾಡಾರ ಹೋಗ್ಬೇಕು. ಈಗ ನೋಡ್ರಿ ಅದು ರೋಡ್ ಹೆಂಗಾಗೈತಿ ಹಿಂದೆ ಕಲೆಕ್ಟ್ ಇಲ್ಲಿ ಅದು ಇಂಡಿಯವ್ರಿಗಂತೂ ಎಷ್ಟು ಸಲ ನಾವು ತಿಳಿಸಿದ್ರು ಯಾವ್ದೇ ಕಾರಣ ಬರ್ತೇನೆ ಹೇಳ್ತೀನಿ ಅಂತ ಮುಗೀತೆ ಮತ್ತೆ ಯಾವ್ದು ಕಾರಣಕ್ಕೂ ಬಂದಿಲ್ಲ. ರವಿ ಅವ್ರಿಗಂತೂ ವಾರಕ್ಕೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವ್ರಂತೂ ಒಟ್ಟೆ ಬಂದಿಲ್ಲ, ಬರೀ ಅಲ್ಲ ಹ್ಞೂ ಮುಗೀತು, ಯಾವುದೇ ಕೆಲಸ ಆಗತ್ತಿಲ್ಲ ಇಲ್ಲಿ. ನಾವು ಅವ್ರ ಕಡೆಯಿಂದ ನಮ್ದು ಯಾವುದೂ ಕೆಲಸನೂ ಆಗಿಲ್ಲ ಇಲ್ಲಿ. ಮುಂದೆ ಇದನ್ನೆಲ್ಲ ಕೆಲಸ ನಮಗೆ ಬಗೆಹರಿಸಿ ಕ್ಲಿಯರ್ ಮಾಡ್ಕೊಡ್ಬೇಕ್ರಿ. ಈಗ ರೋಡ್ ಆಯ್ತು, ಚಂಬರ್ದಾಯ್ತು, ನಳದ್ದಾಯ್ತು, ಇವೆಲ್ಲ ನಮ್ಗೆ ಕ್ಲಿಯರ್ ಮಾಡ್ಕೊಡ್ಬೇಕು ಅಷ್ಟೇ. 3 ದಿನದಾಗಂತೂ ಮೊದಲು ಮೇನ್ ರೋಡ್ ರೆಡಿ ಆಗ್ಬೇಕ್ರಿ ಇದು. ಯಾಕೆ ಹೆಣ್ಮಕ್ಳು ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಅಡ್ಡಾಡೋರು ಮೇನ್ ರೋಡ್ ಇದೆ. ಶಾಲಿ ಹುಡುಗರು, ಕಾಲೇಜ್ ಹುಡುಗರು, ಸಣ್ಣ ಪುಟ್ಟವ್ರು, ರೈತರು, ಚಕ್ಕಡಿ ಗಿಗಡಿ ಎಲ್ಲ ಅಡ್ಡಾಡೋದೇ ಇಲ್ಲೇ. ಈ ನಮ್ನಿ ಆದ್ರೆ ನಾವು ಅಡ್ಡಾಡೋದ್ರ ಹೆಂಗ್ರಿ ಇದು? ಇದನ್ನೆಲ್ಲ 3 ದಿನದಾಗ ಏನೈತಿ ಇಮಿಡಿಯೇಟ್ಲಿ ಮೊದಲು ರೋಡ್ ಕ್ಲಿಯರ್ ಮಾಡ್ಬೇಕ್ರಿ. ಆಮೇಲೆ ಉಳ್ಕಿದೇನದಲ್ಲ ಎಲ್ಲ ಹಿಂದ್ಬಿಟ್ಲೆ ಕ್ಲಿಯರ್ ಮಾಡ್ಬಿಟ್ರಿ ಸರ್. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.